3 ದಶಕಗಳ ಹಿಂದಿನ ಹಿಂದುಳಿದವರ ಯೋಜನೆಯ ಹಣ ದುರುಪಯೋಗ ಪ್ರಕರಣದಲ್ಲಿ ಕೋಕಟೆ ಸಹೋದರಿಗೆ ಶಿಕ್ಷೆಯಾದುದರಿಂದ ಮಣಿಕರಾವ್ ಕೋಕಟೆ ಮಂತ್ರಿ ಪದವಿಗೆ ರಾಜೀನಾಮೆಯನ್ನ ನೀಡಿದ್ರು. ಆರ್ಥಿಕವಾಗಿ ಹಿಂದುಳಿದವರಿಗೆ ಇದ್ದ ವಸತಿ ಯೋಜನೆಯಲ್ಲಿ ಮಂತ್ರಿ ಮಣಿಕರಾವ್ ಕೋಕಟೆ ಮತ್ತು ಅವರ ತಮ್ಮ ವಿಜಯ್ ಕೋಕಟೆ ಹಣ ದುರುಪಯೋಗ ಮಾಡಿದ್ದರು ಎಂದು ದೂರಿತ್ತು. ಆ ಸಂಬಂಧ 1995ರಲ್ಲಿ ಪ್ರಕರಣ ದಾಖಲಾಗಿತ್ತು. ಯೋಜನೆಯಲ್ಲಿ 10% ಕೋಟಾ ದುರುಪಯೋಗ ಮಾಡಿದ್ದಕ್ಕಾಗಿ ಆಪಾದಿಸಲಾಗಿತ್ತು. ಎಳೆಯುತ್ತಾ ಬಂದ ಪ್ರಕರಣದಲ್ಲಿ ಈಗ ನಾಸಿಕ್ ಸೆಷನ್ಸ್ ಕೋರ್ಟ್ ತಲಾ 2 ವರ್ಷಗಳ ಶಿಕ್ಷೆಯನ್ನ ನೀಡಿದೆ. ಮಾಣಿಕ್ರಾವ್ ಕೋಕಟೆಯವರು ಅಜಿತ್ ಪವಾರ್ ಎನ್ಸಿಪಿ ಕೋಟಾದಲ್ಲಿ ಕ್ರೀಡಾ ಮಂತ್ರಿಯಾಗಿದ್ದರು. ಶಿಕ್ಷೆ ಪ್ರಕಟವಾದುದರಿಂದ ರಾಜೀನಾಮೆ ನೀಡಿದ್ದಾರೆ. ಅವರ ಖಾತೆ ಸದ್ಯ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಶಕ್ಕೆ ನೀಡಲಾಗಿದೆ. ಸರ್ಕಾರಿ ವಸತಿ ಯೋಜನೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ಮೀಸಲಾಗಿತ್ತು. ಇದನ್ನು ಸಹೋದರರು ದುರುಪಯೋಗ ಮಾಡಿಕೊಂಡಿದ್ರು ಮತ್ತು ಹಣ ಹೊಡೆದಿದ್ರು. 2 ವರ್ಷಗಳ ಜೈಲು ಶಿಕ್ಷೆ ಆದುದರಿಂದ ಕೂಡಲೇ ಅವರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡುವಂತೆ ಆದೇಶ ನೀಡಲಾಗಿದೆ. ಕೋಕಟೆಯವರ ರಾಜೀನಾಮೆಯ ಬೆನ್ನಿಗೆ ಎನ್ಸಿಪಿಯ ಹಿರಿಯ ನಾಯಕ ಧನಂಜಯ ಮುಂಡೆಯವರು ಒಳಾಡಳಿತ ಮಂತ್ರಿ ಅಮಿತ್ ಶಾ ಜೊತೆಗೆ ವಿಷಯವನ್ನ ಚರ್ಚಿಸಿರುವುದು ಚರ್ಚೆಗೆ ಕಾರಣವಾಗಿದೆ.